ಉದಯಗಿರಿ ಗಲಭೆಗೆ ಕಾರಣ ವಾಟ್ಸ್ಆಪ್ ಪೋಸ್ಟರ್ ಅನ್ನ ಹರಿಬಿಟ್ಟಿದಂತಹ ಆರೋಪಿ ಸುರೇಶ್ ಇದನ್ನಲ್ಲ, ಆತನನ್ನ ಈಗಾಗಲೇ ಕಸ್ಟಡಿಗೆ ಕೂಡ ಪಡೆಯಲಾಗಿದೆ. ಒಂದು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಮೈಸೂರು ಕೋರ್ಟ್. ಒಂದು ದಿನದಲ್ಲಿ ಮಹಜರು ಮುಗಿಸಿ ಮೊಬೈಲ್ ಅನ್ನ ಸೀಸ್ ಮಾಡಬೇಕು. ಒಂದು ದಿನ ಮಾತ್ರ ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಮೈಸೂರಿನ 2ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಈ ಆದೇಶವನ್ನ ಮಾಡಿದ್ದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಾಟ್ಸ್ಆಪ್ ಪೋಸ್ಟರ್ ಅನ್ನ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಈ ಗಲಾಟೆ ಆಗಿರೋದು, ದೊಡ್ಡ ಮಟ್ಟದಲ್ಲೇ ಅಲ್ಲಿ ಮಾಬ್ ನಡೆದಿರೋದು, ಕಲ್ಲು ತೂರಾಟ ಆಗಿರೋದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಪೊಲೀಸರು ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತ್ತು. ಇದೀಗ ಸುರೇಶ್ನನ್ನ 1 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಮೈಸೂರು ಕೋರ್ಟ್ ಈಗ 1 ದಿನದಲ್ಲಿ ಮಹಜರು ಮುಗಿಸಿ ಮೊಬೈಲ್ ಸೀಸ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ 2ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಈ ಆದೇಶವನ್ನ ಮಾಡಿದ್ದು 1 ದಿನದಲ್ಲಿ ಎಲ್ಲಾ ರೀತಿಯಾದಂತಹ ಮಹಜರು ಆಗಿರ್ಬೋದು, ಏನೇನು ಪ್ರಕ್ರಿಯೆಗಳಿದೆ ಅವೆಲ್ಲ ಮುಗಿಸಬೇಕು ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಮತ್ತೆ ಜಾಯಿನ್ ಆಗಿದ್ದಾರೆ. ಆನಂದ್, ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂತಹ ಕೋರ್ಟ್ ಇವತ್ತು ಪೊಲೀಸರು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಕೇಳಿದ್ರು, ಕೇವಲ 1 ದಿನ ಕೊಟ್ಟಿರೋದು ಯಾಕೆ? ನವಿತಾ, ಏನು ಉದಯಗಿರಿಯ ಈ ಗಲಾಟೆಗೆ ಸಂಬಂಧಿಸಿದಂತೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆ ವಿವಾದಿತ ಆ ಪೋಸ್ಟರ್ನ ಹಾಕಿದ್ದಾರೆ ಅಂತ ಆರೋಪವನ್ನು ಹೊತ್ತಿರುವಂತವರು ಸತೀಶ್ ಅಲಿಯಾಸ್ ಪಾಂಡುರಂಗ. ಆತನನ್ನ ಅಂದೇ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇದೀಗ ಅಂದ್ರೆ ನಿನ್ನೆ ಕೂಡ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅಲ್ಲಿ ವಾದ ವಿವಾದಗಳನ್ನು ಕೂಡ ನ್ಯಾಯಾಧೀಶರು ಆಲಿಸಿದ್ರು. ನಂತರದಲ್ಲಿ ಇಂದು ವಿಚಾರಣೆ ಮುಂದೂಡಿಕೆ ಮಾಡಲಾಗಿತ್ತು. ಇಂದು ಮತ್ತೆ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರು ಪೊಲೀಸರ ಪರವಾಗಿ ವಾದವನ್ನ ಮಾಡಿದಂತಹ ಸರೋಜ ಎನ್ನುವ ವಕೀಲರೇನಿದ್ದಾರೆ ಅವರು 5 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದರೆ ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಸತೀಶ್ ಅಲಿಯಾಸ್ ಪಾಂಡುರಂಗ ಪರ ಇದ್ದಂತಹ ವಕೀಲರಾದ ಆಮಾ ಭಾಸ್ಕರ್ ಅವರು ಕೇವಲ 3 ಗಂಟೆ ಅಷ್ಟೇ ಪೊಲೀಸರ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಈ ಎರಡೂ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು 1 ದಿನದ ಮಟ್ಟಿಗೆ ಆತನ ಮೊಬೈಲ್ನ ಸೀಸ್ ಮಾಡಿ ಏನು ಆ ಕೃತ್ಯ ಎಲ್ಲಿ ಎಸಗಿದೆ ಅನ್ನುವ ನಿಟ್ಟಿನಲ್ಲಿ ಸ್ಥಳ ಮಹಜರನ್ನ ಮಾಡಲಿಕ್ಕೆ ಪೊಲೀಸರಿಗೆ ಕೇವಲ 1 ದಿನದ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ SC/ST ಸಮಾವೇಶಕ್ಕೆ ಹೈಕಮಾಂಡ್ ಹಸಿರು ನಿಶಾನೆಯನ್ನ ತೋರಿದೆ. ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ಸಿಎಂಗೆ ದೆಹಲಿ ಭೇಟಿಯ ವರದಿಯನ್ನ ಒಪ್ಪಿಸಿದ್ದಾರೆ ದಲಿತ ಸಚಿವರು. SC/ST ಸಮಾವೇಶಕ್ಕೆ ಅಡ್ಡಿಯನ್ನ ಮಾಡಲಾಗಿತ್ತಲ್ಲ, ಈ ಹಿನ್ನೆಲೆಯಲ್ಲಿ ಈಗ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಹಸಿರು ನಿಶಾನೆ ಸಿಗ್ತಾ ಇದ್ದಂತೆಯೇ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ಸಿಎಂಗೆ ದೆಹಲಿ ಭೇಟಿಯ ವರದಿಯನ್ನ ಒಪ್ಪಿಸಿದ್ದಾರೆ. ಸಿಎಂ ಭೇಟಿಯಾದ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು 20 ನಿಮಿಷಗಳ ಕಾಲ ಇಬ್ರು ಕೂಡ ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಜೊತೆ ಮಾತುಕತೆ ನಡೆಸಿ ಒಟ್ಟಿಗೆ ಅಲ್ಲಿಂದ ತೆರಳಿದ್ದಾರೆ ಸಚಿವರು. ಇದೇ ವಿಚಾರವನ್ನ ಇಟ್ಟುಕೊಂಡೇ ಹೈಕಮಾಂಡ್ ಭೇಟಿ ಮಾತ್ರ ಅಲ್ಲ, ಅನೇಕ ವಿಚಾರಗಳಿತ್ತು. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಆಗಿರ್ಬೋದು, SC/ST ಸಮಾವೇಶ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಇದೀಗ ಹೈಕಮಾಂಡ್ ಇವರ ಮನವಿಗೆ ಒಪ್ಪಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. SC/ST ಸಮಾವೇಶ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನೋದರ ಬಗ್ಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಹದೇವಪ್ಪ ಅವರು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಅಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ನೀಡಿದ್ದಾರೆ. ಆ ನಂತರ ಇಬ್ರು ಕೂಡ ಒಟ್ಟಿಗೆ ಅಲ್ಲಿಂದ ತೆರಳಿದ್ದಾರೆ. ಆಲ್ಮೋಸ್ಟ್ 20 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯವರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಸಿಎಂಗೆ ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಏನಾಯಿತು, ಯಾವ ರೀತಿಯಾಗಿ ನಾವು ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಂಡಿದ್ರ ಜೊತೆಗೆ ಯಾಕೆ ಇಲ್ಲಿ ಅಡ್ಡಿಯನ್ನ ಪಡಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ದೆಹಲಿ ಭೇಟಿಯ ಕುರಿತಂತೆ ಇಬ್ಬರು ಸಚಿವರು ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಯಾವ ರೀತಿಯಾಗಿ ಆಕ್ಟಿವ್ ಆಗಿದೆ ಟೀಮ್? ಖಂಡಿತ ನವಿತಾ,
ಏನು SC/ST ಸಮುದಾಯದ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ದಲಿತ ಸಚಿವರುಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅದರ ಭಾಗವಾಗಿಯೇ ಹೈಕಮಾಂಡ್ ಅನ್ನು ಕೂಡ ಭೇಟಿ ಮಾಡಿ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರು ಹೈಕಮಾಂಡ್ ನಿಂದ ಒಂದು ಹಂತದಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದೇ ವಿಚಾರವಾಗಿ ಈಗ ಇವತ್ತು CM ಸಿದ್ದರಾಮಯ್ಯನವರನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪನವರು ಭೇಟಿಯಾಗಿ ಸುಮಾರು 20 ನಿಮಿಷಗಳ ಕಾಲ ಸಮಾಲೋಚನೆಯನ್ನು ಮಾಡಿರುವಂತದ್ದು. ಏನು ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆಗಳ ಕುರಿತಾಗಿಯೂ ಕೂಡ CMಗೆ ಗಮನಕ್ಕೆ ತರುವಂತ ಕೆಲಸವನ್ನು ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಾಡಿರತಕ್ಕಂಥದ್ದು. ಏನು ಕಾರಣಗಳೇನು ಏನು ಇಲ್ಲದೆ ಯಾವ ಒಂದು ಹಂತಕ್ಕೆ ಈ ಒಂದು ಸಮಾವೇಶವನ್ನ ಕೊನೆಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಸಮಾವೇಶನ ಮಾಡ್ಲಿಕ್ಕೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪ್ರಯತ್ನಗಳನ್ನು ಮಾಡ್ತಿದ್ರು. ಈ ಎಲ್ಲ ವಿಚಾರಗಳನ್ನು ಕೂಡ ದೆಹಲಿ ಮಟ್ಟದ ನಾಯಕರುಗಳಿಗೆ ತಿಳಿಸಿದ್ದಾಗಿಯೂ ಕೂಡ ಇವತ್ತು CM ಗಮನಕ್ಕೆ ಸತೀಶ್ ಜಾರಕಿಹೊಳಿ ಅವರು ತಂದಿದ್ದಾರೆ. ಜೊತೆಗೆ CM ಕೂಡ ಸಾಕಷ್ಟು ಮಾಹಿತಿಗಳನ್ನ ಈ ಇಬ್ಬರು ಸಚಿವರಿಂದ ಪಡೆದುಕೊಂಡಿರುವಂತದ್ದು. ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಮಾವೇಶವನ್ನು ಮಾಡಬೇಕು, ಜೊತೆಗೆ ಸಮಾವೇಶವನ್ನ ಎಲ್ಲಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ಏನೆಲ್ಲ ಆ ಒಂದು ಸಮಾವೇಶದಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಶೋಷಿತ ಸಮುದಾಯದ ಬೆನ್ನಿಗೆ CM ಸಿದ್ದರಾಮಯ್ಯನವರು ಕೂಡ ಬಹಳ ಹಿಂದಿನಿಂದಲೂ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಅದೇ ಒಂದು ಸಮುದಾಯ ತನ್ನ ಬೆನ್ನಿಗೆ ನಿಂತಿದೆ. ಜೊತೆಗೆ ಆ ಒಂದು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ತಾನು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದೇನೆ ಅನ್ನುವಂಥ ಮಾತನ್ನ CM ಸಿದ್ದರಾಮಯ್ಯನವರು ಹಿಂದೆ ಬಹಿರಂಗವಾಗಿಯೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ರು. ಅದೇ ಒಂದು ಭಾಗವಾಗಿ ಇವತ್ತು ಕೂಡ ಈ ಒಂದು ಸಚಿವರುಗಳಿಗೆ CM ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಮಾವೇಶಕ್ಕೆ ಸಂಪೂರ್ಣವಾಗಿ ನನ್ನ ಸಹಕಾರ ಇರುತ್ತೆ, ಜೊತೆಗೆ ಸಮಾವೇಶವನ್ನು ಅದ್ದೂರಿಯಾಗಿ ಮಾಡಬೇಕು, ಜೊತೆಗೆ ಪಕ್ಷದ ವೇದಿಕೆಯಲ್ಲಿ ಏನು ಮಾಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಹೈಕಮಾಂಡ್ನ ಸೂಚನೆ ಮತ್ತು ಅವರ ಅಣತಿಯಂತೆ ಕಾರ್ಯವನ್ನು ನಿರ್ವಹಿಸುವ ಚಟುವಟಿಕೆಯನ್ನು ಮುಂದುವರಿಸಿ ಅನ್ನುವಂಥ ಕುರಿತಾಗಿ CM ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಚಿವರುಗಳಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಈಗ ಆಪ್ತ ಮೂಲಗಳು ತಿಳಿಸಿರುವಂತದ್ದು. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, SC/ST ಸಮುದಾಯದ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಟಾಪಟಿಯೂ ಕೂಡ ನಡೆದಿತ್ತು. CM DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಾವೇಶ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಆದರೆ ಈ ಒಂದು DK ಶಿವಕುಮಾರ್ ಅವರ ಪ್ರಯತ್ನವನ್ನು ಮೀರಿ ಈ ಒಂದು SC/ST ಸಮುದಾಯದ ನಾಯಕರುಗಳು, ಸಚಿವರುಗಳು ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಈಗ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅದರ ನಂತರದಲ್ಲಿ ಈಗ CM ಸಿದ್ದರಾಮಯ್ಯನವರನ್ನು ಕೂಡ ಇವತ್ತು ಭೇಟಿಯಾಗಿದ್ದಾರೆ. ನಂತರ ಯಾವ ಹಂತದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ಆರಂಭವಾಗಿರುವಂತದ್ದು. ಈಗಾಗಲೇ ಕಾರ್ಯಚಟುವಟಿಕೆಗಳನ್ನು ಕೂಡ ಈ ಒಂದು ಸಚಿವರುಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೂಡ ಈ ಸಚಿವರುಗಳು ಕೊಡ್ಲಿಕ್ಕಿದ್ದಾರೆ ಅನ್ನೋದು ಕೂಡ ಈಗ ಮೂಲಗಳು ಸ್ಪಷ್ಟಪಡಿಸಿರುವಂತದ್ದು. ನವಿತಾ ಜೈನ್. ಕಾರ್ತಿಕ್, ಇಲ್ಲಿ DK ಸಾರಥ್ಯಕ್ಕೆ ಬ್ರೇಕ್ ಬಿದ್ದಂಗ ಆಯ್ತಾ ಅನ್ನೋದು ಒಂದ್ ಕಡೆ ಆದ್ರೆ, CM ಆಗಿರ್ಬೋದು ಅವರ ಆಪ್ತ ಬಣದ ಕೈ ಮೇಲಾಯ್ತು ಅಂತ ವಿಶ್ಲೇಷಣೆ ಮಾಡಬಹುದಾ ಇಲ್ಲಿ ಅಂತ ಹೇಳಿ, ಅಥವಾ DCM DK ಶಿವಕುಮಾರ್ ಈಗ ಮತ್ತೆ ಯಾವ ರೀತಿ ರಣತಂತ್ರ ಹೆಣಿಬಹುದು ಅಂತ ಅನ್ಸುತ್ತೆ? ಖಂಡಿತ ನವಿತಾ ಜೈನ್, ಏನಂತಂದ್ರೆ ಸಮಾವೇಶವನ್ನು ಮಾಡೋದಾಗಿ ಯಾವಾಗ ದಲಿತ ಸಚಿವರುಗಳು ಮುನ್ನೆಲೆಗೆ ಬಂದ್ರು, ಜೊತೆಗೆ ಅದನ್ನು ಮಾಡೋದಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಆರಂಭಿಸಿದ್ರು, ಆ ಸಂದರ್ಭದಲ್ಲಿಯೇ DCM DK ಶಿವಕುಮಾರ್ ಅವರು ಪಾರುಪತ್ಯ ಏನು ಪಕ್ಷದಲ್ಲಿ ನಡೀತಾ ಇದೆ ದಲಿತ ಸಚಿವರುಗಳದು, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣವನ್ನ ಇಟ್ಟುಕೊಂಡೇ ಈ ಒಂದು ಸಮಾವೇಶಕ್ಕೆ ಹೈಕಮಾಂಡ್ ಮೂಲಕವಾಗಿ ಅಡ್ಡಿಪಡಿಸುವಂತ ಕೆಲಸಗಳನ್ನು ಮಾಡಿದ್ರು. ಈ ಹಿಂದೆಯೂ ಕೂಡ ಹಾಸನದಲ್ಲಿ ನಡೆಯಬೇಕಿದ್ದಂಥ ಸಮಾವೇಶವನ್ನು ಕೂಡ ಅದನ್ನ ಪಕ್ಷದ ವೇದಿಕೆಯಲ್ಲಿ ತಂದು ವೇದಿಕೆ ಮೂಲಕ ಮಾಡುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಯಶಸ್ಸನ್ನು ಕಂಡಿದ್ರು. ಆದರೆ ಅದರಂತೆ ಈ ಒಂದು ಸಮಾವೇಶವನ್ನು ಕೂಡ ಮಾಡೋದಕ್ಕೆ ಅವರು ಅಥವಾ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಅನ್ನು ಹಾಕುವ ಮೂಲಕ ತನ್ನ ಪಾರುಪತ್ಯ ಏನಿದೆ, ಜೊತೆಗೆ ತಾನು KPCC ಅಧ್ಯಕ್ಷ ತನ್ನ ಅಣತಿಯನ್ನು ಹಾಗೂ ತನಗೆ ಗೊತ್ತಿಲ್ಲ ಯಾವ ರೀತಿಯ ಯಾವುದೇ ಒಂದು ಕಾರ್ಯಚಟುವಟಿಕೆಗಳು ಪಕ್ಷದ ವಲಯದಲ್ಲಿ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ತೋರದಂತೆ ಕಾಣಿಸ್ತಾ ಇತ್ತು. ಆದರೆ ಅದನ್ನು ಮೀರಿ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರು ಹೈಕಮಾಂಡ್ ಮೂಲಕವಾಗಿ ಈಗ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡಿದ್ದಾರೆ. ಆದರೆ ಪಕ್ಷ ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಈ ಒಂದು ದಲಿತ ಸಚಿವರುಗಳಿಗೆ ಕೊಟ್ಟಿರುವಂತದ್ದು, ನೀವು ಪಕ್ಷದ ವೇದಿಕೆಯಲ್ಲೇ ಮಾಡಿ, ಯಾಕಂದ್ರೆ ಈ ಒಂದು ಸಮಾವೇಶಗಳನ್ನು ಮಾಡುವಂಥದ್ದು ಪಕ್ಷಕ್ಕೆ ಅನುಕೂಲ ಆಗಬೇಕು, ಜೊತೆಗೆ ನಾಯಕತ್ವಕ್ಕೂ ಕೂಡ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಚಟುವಟಿಕೆಗಳು ಮುಂದುವರಿಯಲಿ, ಜೊತೆಗೆ ಇದಕ್ಕೆ ಹೈಕಮಾಂಡ್ ಕೂಡ ಬೆಂಬಲಿಸುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದೆ ಅಂತೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, DCM DK ಶಿವಕುಮಾರ್ ಅವರಿಗೆ ಒಂದು ಹಂತದಲ್ಲಿ ಇದು ಹಿನ್ನಡೆಯನ್ನ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಸುರ್ಜೇವಾಲಾ ಅವರ ಮೂಲಕವಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಸುರ್ಜೇವಾಲಾ ಅವರು ಇಲ್ಲಿ ಉಸ್ತುವಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಕೆಲ ಚಟುವಟಿಕೆಗಳನ್ನ ಅಂದ್ರೆ ಉಳಿದ ಸಚಿವರುಗಳದಿರಬಹುದು ಅಥವಾ CM ಸಿದ್ದರಾಮಯ್ಯನವರ ಬಣದ ನಾಯಕರುಗಳ ಕೆಲ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಸುರ್ಜೇವಾಲಾ ಅವರನ್ನು ಕೂಡ ಮೀರಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಅಥವಾ ರಾಹುಲ್ ಗಾಂಧಿ ಅವರ ಮೂಲಕವಾಗಿ ಈ CM ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಈ ಒಂದು ಶತಾಯಕತೆಯ ಪ್ರಯತ್ನಗಳನ್ನು ಮಾಡಿಕೊಂಡು ಈಗ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡಿರುವಂತದ್ದು ಒಂದು ಹಂತದಲ್ಲಿ DK ಶಿವಕುಮಾರ್ ಅವರಿಗೆ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಇದರ ನಡುವೆ ಈಗ KPCC ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಅದರ ಬದಲಾವಣೆ ಆದಂತಹ ಪಕ್ಷದಲ್ಲಿ ತಮ್ಮದೇ ನಾಯಕರು ಅಥವಾ ತಮ್ಮ ಗುಂಪಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ
ಇರ್ತಕ್ಕಂಥವರನ್ನೇ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಕುಳ್ಳಿಸುವ ಮೂಲಕ ಈ ಒಂದು ಪಕ್ಷದಲ್ಲಿ ಮತ್ತಷ್ಟು ಬಲವನ್ನು ತಾವು ಪಡೆದುಕೊಳ್ಳಬಹುದು. ಜೊತೆಗೆ ಪಕ್ಷದ ಚಟುವಟಿಕೆಗಳಲ್ಲಿ ಅಂದ್ರೆ ಮೂಗು ತೂರಿಸುವಂತ ಕೆಲಸವೇನೇನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ರು ಪ್ರತಿಯೊಂದು ಹಂತದಲ್ಲಿ, ಆ ಒಂದು ವಿಚಾರದಲ್ಲೂ ಕೂಡ ಡಿ.ಕೆ.ಶಿ ಅವರಿಗೆ ಕಡಿವಾಣ ಹಾಕೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಆರಂಭದಲ್ಲಿ ಈಗಾಗಲೇ ಈ ಒಂದು ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿರುವಂತದ್ದು ನಿಜಕ್ಕೂ ಕೂಡ ಇದು ಸಿಎಂ ಸಿದ್ದರಾಮಯ್ಯನವರ ಬಣದ ಯಶಸ್ಸು ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣದ ಸಚಿವರುಗಳು ಅಥವಾ ಸಿದ್ದರಾಮಯ್ಯ ಬಣದ ನಾಯಕರುಗಳು ಹೇಗೆಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.